ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತಿನ ಮಾನ್ಸೂನ್ ಜಾಲಿ ಟ್ರಿಪ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮಗೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗುವಂಥ ಅದ್ಭುತವಾದ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗಾಗಲೇ ನೀವು ಗೆಸ್ ಮಾಡಿರ್ಬೋದು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದಂತ. ಖಂಡಿತವಾಗಿ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಜೋಗ್ ಫಾಲ್ಸ್ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ವಾಟರ್ ಫಾಲ್ಸ್ ಆಗಿದೆ. ನಮ್ಮ ಏಷ್ಯಾ ಖಂಡದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ವಾಟರ್ ಫಾಲ್ಸ್ ಅಂತಾನೆ ನಾವು ಹೇಳ್ಬೋದು. ಈ ಮಲೆನಾಡಿನ ಸುಂದರವಾದ ಪ್ರಕೃತಿಯಲ್ಲಿ ಅಡಗಿರುವ ರಮಣೀಯವಾದ ಜಲಪಾತದ ನೋಟವನ್ನು ನಾವು ಇವತ್ತು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಶಿವಮೊಗ್ಗದಿಂದ 110 ಕಿಲೋಮೀಟರ್ ದೂರದಲ್ಲಿರುವ ಈ ಜಗತ್ ಪ್ರಸಿದ್ಧ ಜೋಗ್ ಫಾಲ್ಸ್ ಜರ್ನಿ ತುಂಬಾನೇ ಯೋಸಮಾಗಿರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ರೋಡ್ ಸೈಡ್ ಕಾಣೋ ಗ್ರೀನರಿ ಆಗಿರ್ಬೋದು, ಹಸಿರು ಬೆಟ್ಟಗಳು, ಮಂಜು ಕವಿದ ವಾತಾವರಣ, ವಾವ್, ಇದೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ರಿಯಲಿ ಫ್ರೆಂಡ್ಸ್, ಈ ಮಾನ್ಸೂನ್ ನಲ್ಲಿ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಈ ಜರ್ನಿನ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ. ಫೈನಲಿ ಫ್ರೆಂಡ್ಸ್, ನಾವು ಜೋಗ್ ಫಾಲ್ಸ್ ಬಂದಿದ್ದೀವಿ. ಇವಾಗ ನಾವು ಜೋಗ್ ಫಾಲ್ಸ್ ಹತ್ರ ಇದ್ದೀವಿ. ಇದು ಬ್ರಿಟಿಷ್ ಬೆಂಗ್ಲೆ ಅಂತ, ಶರಾವತಿ ನದಿ ಮೇಲುಗಡೆಯಿಂದ ಧುಮುಕುವಂತ ಪ್ಲೇಸ್ ನಾವು ಇಲ್ಲಿ ನೋಡಬಹುದು. ಎಲ್ಲಿಂದ ನೀರು ಧುಮುಕುತ್ತೋ ಅದೇ ಜಾಗದಲ್ಲಿ ನಾವು ಇವಾಗ ಇರೋದು. Oh my god, it's a goosebumps ಅಂತಾನೆ ಹೇಳ್ಬೋದು. ನೀರು ಲಿಟ್ರಲಿ ಸ್ಕೈಯಿಂದ ಡೈರೆಕ್ಟ್ ಅರ್ತ್ ಗೆ ಬರ್ತಾ ಇದೆ ಅಂತ ಅನ್ಸ್ತಾ ಇದೆ. ಸೌಂಡ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಇಟ್ಸ್ ಲೈಕ್ ನೇಚರ್ಸ್ ಓನ್ ಮ್ಯೂಸಿಕ್ ಅಲ್ವಾ? ನೋಡಿ ನೀವು ಕೂಡ ಈ ಸೌಂಡ್ ಕೇಳ್ತಾ ನೇಚರ್ ವೈಬ್ಸ್ ನ ಎಂಜಾಯ್ ಮಾಡಿ. This is Karnataka.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಾನ್ಸೂನ್ ನಲ್ಲಿ ಜೋಗ್ ಫಾಲ್ಸ್ ಯಾವ ರೀತಿ ಇರುತ್ತೆ ಅಂತ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಮಳೆಗಾಲದಲ್ಲಿ ತಪ್ಪದೆ ಭೇಟಿ ಕೊಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇನ್ನೊಂದು ಏವ್ಸಮ್ ಪ್ಲೇಸ್ ತೋರಿಸ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.